काडसिद्धेश्वर स्वामीजीवरील प्रवेशबंदीचा निर्णय त्वरित मागे घ्या. आमदार जोल्ले. निर्णय मागे न घेतल्यास राज्यात तीव्र आंदोलन. जीवनात जात, धर्म, भाषा आणि देश अत्यंत महत्त्वपूर्ण आहे. भारत देशाला मोठा इतिहास आहे. येथील संस्कृती सर्वश्रेष्ठ आहे. पण आपल्याच देशातील साधू संतांवर अन्याय करणारे कर्नाटकातील काँग्रेस सरकार सनातन धर्माच्या विरोधात आहे. याच भूमिकेतून अदृष्ट काडसिद्धेश्वर स्वामीजींच्यावर कर्नाटकातील विजयपूर आणि धारवाड जिल्ह्यात बंदी घालून कर्नाटक राज्य सरकारने सनातन धर्मीयांवर अन्याय करण्याचा प्रयत्न चालविला आहे. स्वामीजीवरील या बंदीचा निर्णय तात्काळ पाठीमागे न घेतल्यास राज्यात तीव्र आंदोलन छेडले जाईल, असा इशारा आमदार सौ शशिकला जोल्ले यांनी दिला. निप्पाणी येथील कित्तूर आणि चेन्नम्मा सर्कल येथून निप्पाणीतील विविध हिंदू संघटनांतर्फे बेळगाव BDCC बँकेचे अध्यक्ष अण्णासाहेब जोल्ले, आमदार शशिकला जोल्ले यांच्या नेतृत्वाखाली कण्हेरी मठ अदृश्य काडसिद्धेश्वर स्वामीजी यांच्या विजयपूर, धारवाड जिल्ह्यात प्रवेशावरील बंदी निषेधार्थ रॅली काढण्यात आली होती. तहसीलदार कार्यालयापर्यंत रॅली काढून निवेदन देताना आमदार जोल्ले बोलत होत्या. यावेळी रॅलीत सरकार विरोधात घोषणाबाजी करण्यात आली. पुढे बोलताना आमदार जोल्ले म्हणाल्या, स्वामीजी त्यांच्या नैसर्गिक शेती उपक्रम, सार्वजनिक सेवा उपक्रम आणि गुरुपद्धतीनुसार शिक्षणाद्वारे देशभर प्रसिद्ध आहेत. समाज उभारणीसाठी आणि बसव तत्वाला पाठिंबा देण्यासाठी दिवस रात्र निस्वार्थपणे काम करणारा राष्ट्रसंताला खोट्या आरोपाच्या आधारे त्यांना जिल्ह्यात प्रवेश करण्यास बंदी घालण्यात आल्याने मोठा धक्का बसला आहे. त्याचा असा अपमान आपण खपवून घेणार नाही. प्रवेश बंदीचा निर्णय तात्काळ मागे घ्यावे, असे आवाहन केले. ಸುಸಂಸ್ಕೃತ ದೇಶ, ಸಂಸ್ಕಾರವಂತ ದೇಶ ಅಂತ ಹೇಳಿ ಇಡೀ ಜಗತ್ತು ನಮ್ಮ ದೇಶವನ್ನ ನೋಡ್ತದೆ. ಯಾಕಂದ್ರೆ ಯಾವುದೇ ಜಗತ್ತಿನಲ್ಲಿ ಸಿಗದೇ ಇರತಕ್ಕಂತ ಆಧ್ಯಾತ್ಮಿಕತೆ ನಮ್ಮ ಈ ದೇಶದಲ್ಲಿ ಭಾರತ ಮಾತೆಯ ಒಡಿಲಲ್ಲಿ ಮಡಿರಬಹುದು. ಗೌತಮ ಬುದ್ಧರಿರ್ಬೋದು, 12ನೇ ಶತಮಾನದ ಅನೇಕ ಶರಣೆಯರಿರ್ಬೋದು, ಬಸವಾದಿ ಶರಣರಿರ್ಬೋದು. ಅದೇ ರೀತಿ ಮಹಾರಾಷ್ಟ್ರದ ಗಡಿ ಭಾಗದಲ್ಲಿ ಬಂದ್ರೆ ವಾರಕರಿ ಸಂಪ್ರದಾಯ ಅಂತ ಹೇಳ್ತೀವಿ. ಭಕ್ತ ಜ್ಞಾನದೇವ, ತುಕಾರಾಮ ಇಂಥ ಭವ್ಯ ಪರಂಪರೆಯನ್ನ ಇದ್ದಂತ ದೇಶ ನಮ್ಮ ಭಾರತ ದೇಶ ಅಂತ ಹೇಳಿ ನಾವೆಲ್ಲರೂ ಕೂಡ ಹೆಮ್ಮೆ ಪಡ್ತೀವಿ. ಇಡೀ ಜಗತ್ತಿನಲ್ಲಿ ಯಾವ ದೇಶಕ್ಕೂ ಕೂಡ ತಾಯಿ ಅಂತ ಸಂಬೋಧನೆ ಮಾಡಲ್ಲ. ಆದ್ರೆ ನೀವು ಹುಟ್ಟಿರ್ತಕ್ಕಂಥ ಈ ಪುಣ್ಯ ಭೂಮಿಯನ್ನ ನಾವು ಭಾರತ ಮಾತಾ ಅಂತ ಹೇಳ್ತೇವೆ, ಭಾರತ ತಾಯಿ ಅಂತ ಹೇಳ್ತೇವೆ. ಇದಕ್ಕಿಂತ ಸೌಭಾಗ್ಯ ನಮ್ದು ಯಾವುದೂ ಇಲ್ಲ ಅಂತ. ಇಂಥ ಒಂದು ಪವಿತ್ರವಾದಂಥ ದೇಶದಲ್ಲಿ ಅನೇಕ ಸಂತರ ಆಗೋದ್ರು. ನಮ್ಮವರೇ ಆದಂಥ ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪಾಜಿ ಅವ್ರನ್ನ ನೋಡ್ಬೋದು. ಯಾಕಂದ್ರೆ ನಡೆದಾಡುವ ಮಾತನಾಡುವ ದೇವರು ಅಂತ ಹೇಳಿ ನಾವು 21ನೇ ಶತಮಾನದಲ್ಲಿ ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪಾಜಿ ಅವ್ರನ್ನ ನೋಡ್ತಾ ಇದ್ವಿ. ಅದೇ ರೀತಿ ಕಣೇರಿಯ ಜಗದ್ಗುರುಗಳನ್ನ, ಕಣೇರಿ ಮಠಕ್ಕೆ ಮಾತ್ರ ಅವರು ಸೀಮಿತ ಆಗಿಲ್ಲ. ಕಣೇರಿಯ ಪರಮ ಪೂಜ್ಯ ಜಗದ್ಗುರು ಅದೃಶ್ಯ ಕಾಡಸಿದ್ದೇಶ್ವರ ಅಪ್ಪಾಜಿ ಅವರು ರಾಷ್ಟ್ರ ಸಂತ ಅಂತ ಹೇಳಿ ಇವತ್ತು 21ನೇ ಶತಮಾನದಲ್ಲಿ ರಾಷ್ಟ್ರ ಸಂತ ಅಂತ ಹೇಳಿ ಅವರನ್ನ ನಾವು ನೋಡ್ತಾ ಇದ್ದೀವಿ. ಬರೇ ಕರ್ನಾಟಕ ಮಹಾರಾಷ್ಟ್ರಕ್ಕೆ ಸೀಮಿತರಾಗಿಲ್ಲ, ಇಡೀ ದೇಶದ ಪ್ರತಿಯೊಂದು ರಾಜ್ಯಕ್ಕೂ ಕೂಡ ಒಂದು ಒಕ್ಕಲತನ ಇರಲಿ, ರೈತರಿಗೋಸ್ಕರ ಇರಲಿ, ಸಾವಯವ ಕೃಷಿಗೋಸ್ಕರ ಇರಲಿ, ಗೋಗಳನ್ನ ಸಂರಕ್ಷಣೆ ಮಾಡೋದಕ್ಕೋಸ್ಕರ ಇರಲಿ, ನಮ್ಮಂತ ಸಾಮಾನ್ಯ ಜನರ ಆರೋಗ್ಯ, ಯಾಕಂದ್ರೆ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ, ನಮ್ಮ ಸಾಮಾನ್ಯ ಜನರಿಗೆ ಆರೋಗ್ಯ ಒಂದು ಕೊಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಒಂದು ಕನೇರಿಯಲ್ಲಿ ಇರ್ತಕ್ಕಂಥ ಒಂದು ಹಾಸ್ಪಿಟಲ್ ಅನ್ನ ನೋಡಿದಾಗ ಮತ್ತು ನಮ್ಮ ಭಾರತದ ಪರಂಪರೆಯನ್ನ ಎಲ್ಲರಿಗೂ ತೋರಿಸ್ಕೊಡುವಂತಹ ಒಂದು ಸಾಂಸ್ಕೃತಿಕ ನಗರಿ ಅಂತ ಹೇಳಿ ನಾವು ಕನೇರಿಯಲ್ಲಿ ಇವತ್ತು ನೋಡ್ತಾ ಇದ್ದೀವಿ. ಹೀಗೆ ಆಡು ಮುಟ್ಟದ ತಪ್ಪಲಿಲ್ಲ, ಗಿಡ ಇಲ್ಲ, ಕನೇರಿ ಅಪ್ಪಾಜಿ ಅವರು ಮಾಡದೇ ಇರತಕ್ಕಂಥ ಧರ್ಮ ಪ್ರಸಾರ, ರೈತರು, ಮಕ್ಕಳು ಮತ್ತು ಗರ್ಭಿಣಿಯರು, ಅದೇ ರೀತಿ ಹೆಣ್ಮಕ್ಳು, ರೈತರಿಗೋಸ್ಕರ ಯಾವುದೇ ಕ್ಷೇತ್ರದಲ್ಲೂ ಕೂಡ ಅವ್ರು ಇಲ್ಲ ಅನ್ನುವಂಥದ್ದನ್ನ ನಾವು ನೋಡೋದಿಕ್ಕೆ ಆಗೋದಿಲ್ಲ. ಇಂಥ ಒಬ್ಬ ರಾಷ್ಟ್ರ ಸಂತ ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಒಂದು ಮಾತಾಡಿದ್ದಕ್ಕೆ ವಿಜಯಪುರದಲ್ಲಿ ಬಸವನ ಬಾಗೇವಾಡಿಯಲ್ಲಿ ಇನ್ನೊಂದು ಕಾಡಸಿದ್ದೇಶ್ವರ ಮಠ ಇದೆ. ಅಲ್ಲಿ ವರ್ಷ ಪರಂಪರಾಗತವಾಗಿ ಅಲ್ಲಿ ಕಾರ್ಯಕ್ರಮಗಳು ನಡೀತವೆ. ಆ ಕಾರ್ಯಕ್ರಮಕ್ಕೆ ಹೋಗುವಂತ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಅವ್ರ ಮೇಲೆ ನಿರ್ಬಂಧನೆಯನ್ನ ಹಾಕಿದ್ರು. ಈ ನಿರ್ಬಂಧನೆಯನ್ನ ಸರ್ಕಾರ ಹಾಕಿದ್ದನ್ನ ನೋಡಿದಾಗ ನೀವುಗಳೆಲ್ಲರೂ ಕೂಡ ಎಚ್ಚೆತ್ಕೊಂಡಿದ್ದೀವಿ. ಇಡೀ ರಾಜ್ಯ ಅಷ್ಟೇ ಅಲ್ಲ, ಇಡೀ ರಾಷ್ಟ್ರ ತುಂಬ ಈ ಒಂದು ಮಾತು ಎಲ್ಲ ಕಡೆಗಳಿಗೂ ಕೂಡ ಹೋಗಿ
ಆ ಕನೇರಿ ಅಪ್ಪಾಜಿ ಅವರಿಗೆ ನಿರ್ಬಂಧನೆ ಹಾಕಿದ್ದಕ್ಕೆ ಕರ್ನಾಟಕ ಸರ್ಕಾರದ ವಿರುದ್ಧ ಈ ರೀತಿ ಹೋರಾಟ ಕೂಡ ನಡೆದಿದೆ. ಯಾಕಂದ್ರೆ ನಾವು ಹೇಳ್ತೀವಿ ದೇವರು, धर्म, देश, देव, धर्म आणि राष्ट्र, देश हे तीन देखील आपल्याला खूप महत्त्वाचं आहे. हे तिन्ही नसेल तर आम्ही तुम्ही जगू शकत नाही. पहिल्यांदा आम्ही देवभक्ती आहे, देवाला मानतो. दुसऱ्यांदा धर्म आपला आहे आणि तुम्हाला सगळ्यांना माहित आहे अनेकता में एकता वाला सिर्फ एक देश है, वो मेरी भारत पुण्यभूमि है, भारत माता है. म्हणून ಮೊದಲು ದೇವರನ್ನ ನಾವೆಲ್ಲರೂ ನಂಬ್ತೀವಿ ಭಾರತೀಯರು. ಆಮೇಲೆ ನಮ್ಮ ಧರ್ಮಗಳು ಅನೇಕ ಇರಬಹುದು, ಜಾತಿಗಳು ಅನೇಕ ಇರಬಹುದು, ಭಾಷೆಗಳು ಅನೇಕ ಇರಬಹುದು. ಆದ್ರೆ ಇಡೀ ಜಗತ್ತಿನಲ್ಲಿ ಎಲ್ಲರೂ ಕೂಡಿ ನಡೆಯುವಂತಹ ಏಕಮೇವ ದೇಶ ಅಂತಂದ್ರೆ ನಾವೆಲ್ಲರೂ ಹುಟ್ಟಿರುವಂತ ಈ ಪುಣ್ಯ ಭಾರತ ಭೂಮಿ ಅಂತಕ್ಕಂಥದ್ದನ್ನ ನಾವು ಹೆಮ್ಮೆಯಿಂದ ಹೇಳ್ಕೊತೀವಿ. ಅದರ ಜೊತೆಗೆ ದೇಶ, ಇದನ್ನೆಲ್ಲಾನು ಕೂಡ ಕಾಪಾಡುವಂತ ಕಾರ್ಯ ಇವತ್ತಿನ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ, ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಇಂಥ ಸನ್ಯಾಸಿಗಳು, ಇಂಥ ಎಲ್ಲ ಪೂಜ್ಯರು, ಸ್ವಾಮೀಜಿಗಳು ಮಾಡ್ತಾ ಇದ್ದಾರೆ. ಅವ್ರು ಇದ್ದಾರೆ ಅಂತ ನಾವು ಇವತ್ತು ಒಂದು ಸ್ವಲ್ಪ ಧಾರ್ಮಿಕವಾಗಿರ್ತೀವಿ, ಧರ್ಮದ ಬಗ್ಗೆ ತಿಳ್ಕೊತೀವಿ, ದೇವರ ಬಗ್ಗೆ ತಿಳ್ಕೊತೀವಿ, ದೇಶದ ಬಗ್ಗೆ ತಿಳ್ಕೊತೀವಿ ಅಂತ ಎಲ್ಲ ಸ್ವಾಮೀಜಿಗಳಿಗೂ ಕೂಡ ನಾವು ಒಂದು ಜೋರಾದ ಚಪ್ಪಾಳೆ ಮುಖಾಂತರ ಅವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸಬೇಕು. ಆದರೆ ಇವತ್ತು ನಮಗೆ ಎಷ್ಟು ಕೆಟ್ಟ ಅನ್ನಿಸ್ತದೆ ಅಂತಂದ್ರೆ ಇಂಥ ಒಬ್ಬ ರಾಷ್ಟ್ರ ಸಂತನ ಮೇಲೆ ದೇವರ ಬಗ್ಗೆ, ಧರ್ಮದ ಬಗ್ಗೆ, ದೇಶದ ಬಗ್ಗೆ, ಅದೇ ರೀತಿ ರೈತರ ಬಗ್ಗೆ, ಹೆಣ್ಮಕ್ಳ ಬಗ್ಗೆ, ಅನಾಥರ ಬಗ್ಗೆ, ಅದೇ ರೀತಿ ನಮ್ಮ ಆರೋಗ್ಯದ ಬಗ್ಗೆ ಹಗಲು ರಾತ್ರಿ 24/7 ಅಂತ ಹೇಳ್ತೀವಿ, ಹಗಲು ರಾತ್ರಿ ನಮ್ಮ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ನಮ್ಮವರೇ ಆದಂಥ ಪರಮ ಪೂಜ್ಯ ಅದೃಶ್ಯ ಕಾಡಸಿದ್ದೇಶ್ವರ ಅಪ್ಪಾಜಿ ಅವರಿಗೆಲೆ ನಮ್ಮ ಕರ್ನಾಟಕ ಸರ್ಕಾರ ಒಂದು ಬಂಧನೆಯನ್ನು ಹಾಕಿದ್ದಕ್ಕೆ ನಾವೆಲ್ಲರೂ ಕೂಡ ಇವತ್ತು ನಿಪ್ಪಾಣಿ ವತಿಯಿಂದ ಈ ಒಂದು ರ್ಯಾಲಿಯನ್ನು ತೆಗೆದಿದ್ದೀವಿ. ನಾವು ತಹಶೀಲ್ದಾರ್ ಅವರಿಗೆ ಈ ಒಂದು ಮನವಿಯನ್ನು ಕೊಡ್ತೇವೆ. ಇದು ರಾಜ್ಯಪಾಲರಿಗೆ, ಮುಖ್ಯಮಂತ್ರಿಯವರಿಗೆ ಮತ್ತು ನಮ್ಮ ತಹಶೀಲ್ದಾರ್ ಅವರಿಗೆ ಈ ಮನವಿ ಕೊಡೋದ್ರ ಮುಖಾಂತರ ಈ ಬಂಧನೆಯನ್ನ ಅವರು ಕೋರ್ಟ್ನಿಂದ ಹಿಂಪಡಿಬೇಕು. ಈ ಒಬ್ಬರು स्वामीजी ಮೇಲೆ एक अशा आपल्या जे काही आपलं दैवत म्हणतो अशा राष्ट्रसंतांच्या वरतीच हे परिस्थिती आलं तर सामान्य स्वामीजींची परिस्थिती आपल्या राज्यामध्ये काय होईल. एका स्वामीजीवरती हे प्रसंग आलं तर दुसरे स्वामी देखील विचार करू शकतात की माझ्यावरती काय येईल बाबा. कारण सरकारच अशा पद्धतीचा अन्याय आपल्या धार्मिक संस्थेवरती, आपल्या धर्मगुरूंच्या वरती करतंय तर आम्ही तुम्ही गप बसणं हे बरोबर नाही आहे. म्हणून आज कर्नाटक राज्यभरामध्ये तालुकामध्ये हे रॅली सुरू झालेलं आहे. हे फक्त ट्रेलर आहे. हे ऐकलं नाही, निर्बंधन मागे घेतलं नाही तर आपण सगळ्यांनी मिळून मोठ्या पद्धतीने आपण काय करायचं ते आपण ठरवूया. म्हणून ಇವತ್ತು ಅದಕ್ಕೆ ನಾನು ಸರ್ಕಾರಕ್ಕೆ ಮನವಿ ಮಾಡ್ತೇವೆ, ಈ ನಿರ್ಬಂಧನೆಯನ್ನ ಗುರುಗಳ ಮೇಗಿಂದ ಹಿಂಪಡಿಬೇಕು. ಯಾಕಂದ್ರೆ ಗುರುಗಳು ಅಂದ್ರೆ ನಮ್ಮ ಧರ್ಮವನ್ನ ಕಾಪಾಡುವಂಥವ್ರು, ನಮ್ಮ ದೇಶವನ್ನ ಕಾಪಾಡುವಂಥವ್ರು, ಎಲ್ಲ ಜನರಿಗೆ ಒಂದು ಮಾನಸಿಕ ಸಮಾಧಾನವನ್ನು ಕೊಡ್ತಕ್ಕಂತಹ ಮಠಗಳು ಇರ್ತವೆ. ಅದಕ್ಕೆ ಅನ್ಯಾಯ ಆಗಬಾರ್ದು. ಇದು ನಮ್ಮೆಲ್ಲರ ಒಂದು ಎಚ್ಚರಿಕೆ. ಈ ಒಂದು ನಿರ್ಬಂಧನೆಯನ್ನ ಆದಷ್ಟು ಬೇಗ ಸರ್ಕಾರ ಹಿಂಪಡ್ಕೋಬೇಕು ಅಂತ ಹೇಳಿ ನಾನು ಹೇಳ್ತಾ ತಹಶೀಲ್ದಾರ್ ಅವ್ರಿಗೂ ಕೂಡ ನಾವು ಮನವಿಯನ್ನ ಕೊಡ್ತಾ ಇದ್ದೇವೆ. ಅವರು ಕೂಡ ಅದಕ್ಕೆ ಉತ್ತರವನ್ನು ಕೊಡಬೇಕು ಅಂತ ಹೇಳ್ತಾ यावेळी परमपूज्य बसव राजेंद्र स्वामीजी, प्राणलिंग स्वामीजी यांनी आशीर्वचन केले. ಮೊಟ್ಟ ಮೊದಲು ನಾವು ಏನು ಮಾಡಬೇಕು, ನಿರ್ಬಂಧವನ್ನು ಹಿಂತೆಗೆದುಕೋಬೇಕು, ನಿಷೇಧವನ್ನು ಹಿಂತೆಗೆದುಕೋಬೇಕು. ಮೊಟ್ಟ ಮೊದಲು ನಮ್ಮದು ಏನು ಐತೆ ಅಂತಂದ್ರೆ ಈ ಸರ್ಕಾರಕ್ಕೆ ವಿನಂತಿ ಮಾಡ್ತೀವಿ. ಯಾಕಂದರೆ ಇವತ್ತಿನ ದಿವಸ ಯಾವ ನಿಪ್ಪಾಣಿಯ ಗಡಿನಾಡಿನ ತಾಲೂಕಾಗಿರತಕ್ಕಂಥ ನಿಪ್ಪಾಣಿಯಲ್ಲಿ ನಮ್ಮ ದಂಪತಿಗಳು ಯಾರು ಜಲ್ಲೆಮೇಡವರು, ಅಣ್ಣ ಸಾಹೇಬ್ ಜಲ್ಲೆಯವರು ಎಷ್ಟು ಕಳಕಳಿಯಿಂದ ಇಲ್ಲಿ ನಮ್ಮ ಅಪ್ಪರು ಭಕ್ತರವರು ಎಷ್ಟು ಕಳಕಳಿಯಿಂದ ಎಲ್ಲ ಭಕ್ತರ ಜೊತೆ ಕೂಡಿ ಸ್ವತಃ ಅವರೇ ಪಾದಯಾತ್ರೆ ಮಾಡ್ತು. ಬಿಜಾಪುರಕ್ಕೆ ನಿರ್ಬಂಧ ಮಾಡಿದರು, ಆನಂತರ ಧಾರವಾಡಕ್ಕೆ ನಿರ್ಬಂಧ ಮಾಡಿದ್ರು. ಇದರಿಂದ ಸರ್ಕಾರಕ್ಕೆ ಒಳ್ಳೆಯ ಆಗುವಂಥ ಲಕ್ಷಣಗಳು ಇಲ್ಲ. ಇದಕ್ಕೆ ಈಗ ಹೆಂಗಾಗೈತಪ್ಪ ಅಂದ್ರೆ ಲಂಕಾಕ್ಕೆ ಹೋಗಿ ಯಾರು ಹೋಗಿದ್ರಲ್ಲಿ, ಹನುಮಂತ ಹೋಗಿದ್ದ. ಅಲ್ಲಿ ರಾವಣಗೆ ಭೇಟಿ ಆದಾಗ ರಾವಣಗೆ ಅಲ್ಲಿ ಏನು ಬೆಂಕಿ ಹಚ್ಚಿರಲ್ಲ, ಆ ಬೆಂಕಿ ಹನುಮಾನ್ ಬಾಲಿಂದ ಏನು ಮಾಡಿತಪ್ಪ ಅಂದ್ರೆ ಇಡೀ ಲಂಕಾವನ್ನು ಸುಟ್ಟಿತ್ತು.
ಆ ರೀತಿ ನೀವು ಮುಂದುವರಿಸಿರ ಪ್ರತಿಯೊಂದು ಮನೆಗೆ ಜಾಗೃತಾಗಿ ಈ ಸರ್ಕಾರ ಉಳಿಸುವಂಥ ಶಕ್ತಿ ತುಂಬುವಂಥ ಯಾರಂತಲಿದ್ರೆ ಕಾಡು ಸಿದ್ದೇಶ್ವರ ಅಪ್ಪಗಳಂತಲೇ ಐತಿ. ಇದನ್ನೆಲ್ಲ ಸರ್ಕಾರ ಗಮನಿಸಬೇಕು. ಇದರ ಹಿಂದೆ ಒಳ್ಳೇದ ಮಾಡ್ಕೋಬೇಕಾಗಿದ್ರೆ ತಾವೆಲ್ಲರೂ ಜಾಗೃತವಾಗಿ ಇವತ್ತಿಂದ ಇವತ್ತು नाळे ಅನ್ನುವಂತ प्रश्न ಇಲ್ಲ, ಇವತ್ತ ಹಿಂದೆ तक्ಕೊಂಡು. यावेळी उपस्थित मान्यवरांच्या हस्ते तहसीलदार सुरेश मुंज यांना निवेदन देण्यात आले. यावेळी परमपूज्य प्राणलिंग स्वामीजी, परमपूज्य मल्लिकार्जुन स्वामीजी, हालशुगर चेअरमन MP पाटील, व्हाईस चेअरमन पवन पाटील, डॉक्टर चंद्रकांत कुरबेट्टी, जयवंत भाटले, राजू गुंदेशा, सुनील पाटील, श्रीमंत दादाराजे निप्पाणकर, SS धवने, रुद्रकुमार कोटीवाले, अविनाश पाटील, विभावरी खांडके, नीता बागडे, योगिता घोरपडे, महादेवी पाटील, संजना घाटगे यांच्यासह शेकडो विविध हिंदू संघटनांचे कार्यकर्ते उपस्थित होते.